ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ದೊಡ್ಡಮನಿ. ದಸರಾ ಬಂದ್ರೆ ಸಾಕು, ವಿಜಯಪುರ ನಗರದ ಯುವ ಜನತೆ ಫುಲ್ ಹ್ಯಾಪಿ. ಬೆಳಗ್ಗೆ ಮಹಿಳೆಯರು ದುರ್ಗಾಮಾತಾ ಪೂಜೆಯಲ್ಲಿ ಭಾಗಿಯಾದ್ರೆ ಸಂಜೆ ಕಲರ್ಪುರ್ ದಾಂಡಿಯಾ ಉತ್ಸವದಲ್ಲಿ ಹೆಜ್ಜೆ ಹಾಕಿ ಸಂಭ್ರಮಿಸುತ್ತಾರೆ. ವಿಜಯಪುರ ದಸರಾ ವೇಳೆ 2 ದಿನಗಳ ಕಾಲ ನಡೆಯುವ ದಾಂಡಿಯಾ ಉತ್ಸವ ಕೂಡ ಇದಕ್ಕೆ ಹೊರತಾಗಿಲ್ಲ. ಇಲ್ಲಿ ಯುವಕ ಯುವತಿಯರು ಕೋಲಾಟ ಆಡಿ ಡಿಜೆ ಸಾಂಗ್ಗಳಿಗೆ ಸ್ಟೆಪ್ ಹಾಕಿ ಸಖತ್ ಎಂಜಾಯ್ ಮಾಡ್ತಾರೆ. ನವರಾತ್ರಿ ಉತ್ಸವ ಅಂಗವಾಗಿ ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ಮಾಧ್ಯಮ ಸಹಯೋಗದಲ್ಲಿ ವಿಜಯಪುರ ನಗರದ ಜ್ಞಾನಯೋಗ ಆಶ್ರಮ ರಸ್ತೆಯ ಕಿತ್ತೂರಾಣಿ ಚೆನ್ನಮ್ಮ ಸಂದಾಯ ಭವನದಲ್ಲಿ ಸನ್ಶೈನ್ ಪ್ರೊಡಕ್ಷನ್ ವತಿಯಿಂದ ಶನಿವಾರ ಏರ್ಪಡಿಸಿದ್ದ ಬಾಲಿವುಡ್ ಗರ್ಬಾ ಹಾಗೂ ದಾಂಡಿಯಾ ನೈಟ್ ವಿಶೇಷ ಕಾರ್ಯಕ್ರಮದಲ್ಲಿ ದಸರಾ ವೇಳೆ ನಡೆಯುವ ದಾಂಡಿಯಾ ಉತ್ಸವ ವಿವಿಧತೆಯಲ್ಲಿ ಏಕತೆ ಸಾರುವ ಸಾಂಸ್ಕೃತಿಕ ಸಂಗಮ. ಕನ್ನಡ, ಹಿಂದಿ, ಮರಾಠಿ, ಗುಜರಾತಿ, ರಾಜಸ್ಥಾನಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಆಯಾ ಭಾಷೆಯ ಸಾಂಪ್ರದಾಯಿಕ ಹಾಡುಗಳಿಗೆ ಕೋಲಾಟವಾಡುತ್ತಾ ಯುವಕ ಯುವತಿಯರು ಹೆಜ್ಜೆ ಹಾಕುತ್ತಾರೆ. ಕುಟುಂಬದವರು ಮತ್ತು ಸ್ನೇಹಿತರ ಜೊತೆಗೂಡಿ ದಾಂಡಿಯಾದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದ್ರು. ನವರಾತ್ರಿ ಅಂದಾಕ್ಷಣ ವಿಜಯಪುರದ ಜನತೆಗೆ ಮೊದಲು ನೆನಪಾಗುವುದೇ ದಾಂಡಿಯಾ. ಕೇವಲ ಗುಜರಾತ್, ಮಹಾರಾಷ್ಟ್ರ ಭಾಗದಲ್ಲಿ ಆಚರಣೆಯಲ್ಲಿರುವ ಈ ದಾಂಡಿಯಾ ಗರ್ಬಾ ನೃತ್ಯವನ್ನ ವಿಜಯಪುರ ಸಹ ಆಚರಿಸಿಕೊಂಡು ಬರುತ್ತಿದೆ. ನವರಾತ್ರಿ 9 ದಿನಗಳ ಕಾಲವು ನಗರದ ವಿವಿಧೆಡೆ ದಾಂಡಿಯಾ ಆಯೋಜಿಸುವ ಮೂಲಕ ಜನರು ಸಂಭ್ರಮದಿಂದ ಹಬ್ಬವನ್ನ ಆಚರಿಸಿ ಗಮನ ಸೆಳೆದಿದ್ದಾರೆ. ವಿಶೇಷವಾಗಿ ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ಮಾಧ್ಯಮ ಸಹಯೋಗದಲ್ಲಿ ಮತ್ತು ಸನ್ಶೈನ್ ಪ್ರೊಡಕ್ಷನ್ ರವರ ವತಿಯಿಂದ ಏರ್ಪಡಿಸಿದ ದಾಂಡಿಯಾ ನೃತ್ಯವನ್ನ ಆಯೋಜಿಸುವುದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಸಂಭ್ರಮಿಸಲು ಅನುಕೂಲವಾಗಿದೆ ಎಂದು ಶೈಲಜಾ ಬಸನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದರು. ಮೇಡಮ್ ಮಸ್ತ್ ಇತ್ರಿ, ಫುಲ್ ಎಂಜಾಯ್ ಮಾಡಿದ್ವಿ. ಲೈಟಿಂಗ್ಸ್ ಎಲ್ಲ ಗರ್ಬಾ ಡ್ಯಾನ್ಸ್ ಡಿಜೆನು ಮಸ್ತ್ ಇತ್ರಿ. ಮತ್ತು ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿತ್ತು. ನರಸಿಂಹರಾವ್ ಒಂದು ಆ್ಯಕ್ಟಿಂಗ್ ಮಾಡಿದ್ರು, ಅದನ್ನು ಮಸ್ತ್ ಇತ್ರಿ. ನೋಡೋಕೆ ಏನೋ ರಿಯಲ್ ಆ್ಯಕ್ಟಿಂಗ್ ನೋಡಿದ್ರೆ ಐತ್ರಿ. ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್. ನೀವೆಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಬೇಕು. ನಾಳೆ ಒಳ್ಳೆ ಐತೆ ಬಂದು ನೋಡಿ ಎಂಜಾಯ್ ಮಾಡಿ. ಮೇಡಮ್ ಎಲ್ಲಿಂದ ಬಂದಿರ್ತಾವೆ? ನಮ್ಮ ಹೆಸರು ಆಶಿತಾ. ನರಸಿಂಹದ ವಿಶೇಷ ಏನು ಗೊತ್ತಾಯ್ತು ನಿಮಗೆ? ನರಸಿಂಹ ವಿಶೇಷ ಅಂದರೆ ಯಾರಿಗಾದರೂ ಕೆಟ್ಟ ಬೇಸಿದ್ರೆ ಅಂದರೆ ಯಾರ ಮೇಲಾದರೂ ಇದು ಮಾಡೋದು. ನರಸಿಂಹರಾವ್ ಎಷ್ಟು ಅವ್ರು ತಗೊಂಡಿದ್ದೆಲ್ಲ ಮಿಸ್ ಮಾಡ್ಯಾರ. ಆಮೇಲೆ ನರಸಿಂಹನ ಅವತಾರ ಅಂತೆಲ್ಲ ತೋರಿಸ್ಯಾರ. ಸೊ ನಾವು ಡ್ಯಾನ್ಸ್ ಮಾಡಿದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ. ಈಗಲೂ ಎಂಜಾಯ್ ಮಾಡೋದು, ಎಂಜಾಯ್ ಮಾಡಿದ್ವಿ. ನನಗೆ ಭಾಳ ಖುಷಿ ಆಯಿತು. ಪ್ರತಿ ವರ್ಷ ನೋಡ್ತಿರೋ ಈ ವರ್ಷ ನೋಡತ್ತೀರಿ? ಪ್ರತಿ ವರ್ಷವೂ ಮಾಡ್ತಾರೆ. ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಒಂದೊಂದು ಏನೋ ಇವೆಂಟ್ ಏನೋ ಒಂಥರ ವೆರೈಟಿನೇ ಮಾಡ್ತಾರೆ ಪ್ರತಿ ವರ್ಷ. ಈ ಸಲನೂ ಹಂಗೆ ಸ್ವಲ್ಪ ಏನೋ ವೆರೈಟಿನೇ ಮಾಡ್ತಾರೆ. ಚೆನ್ನಾಗಿದೆ. ತಮ್ಮ ಹೆಸರು? ಜ್ಯೋತಿ. ಎಲ್ಲಿಂದ ಬಂದಿರ್ತಾವೆ? ಬಿಜಾಪುರದಿಂದ. ಇವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವೆ? ಈಗ ನೆಕ್ಸ್ಟ್ ಟೈಮ್ ನಾವು ಎಕ್ಸ್ಪೆಕ್ಟ್ ಮಾಡತ್ತೀವಿ, ನೆಕ್ಸ್ಟ್ ಏನಾದ್ರು ಹೊಸ ಮಾಡ್ತಾರೆ ಅಂತೇಳಿ. ಲಾಸ್ಟ್ ಇಯರ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಈ ಸಲ ಹೊಸ ಮಾಡ್ಯಾರ. ಸೊ ನೆಕ್ಸ್ಟ್ ಇಯರ್ ಹಿಂಗೆ ಮಾಡ್ತಾರೆ ಅಂತ ನಾವು ಹೋಗ್ಕೊಂಡಿವಿ. ಸೊ ಹಿಂಗೆ ಮಾಡ್ತೀವಿ, ಹಿಂಗೆ ಇವೆಂಟ್ಗಳು ಜಾಸ್ತಿ ಆಗುತ್ತೆ. हर साल आते हैं हम लोग यहाँ पे. फर्स्ट ऑफ ऑल यहाँ पे सेफ्टी बहुत बढ़िया है. भले ही कॉम्बिनेशन रहता है बट बहुत बढ़िया सेफ्टी रहती है. और हर बार आते तो हर बार बहुत अलग अलग सॉन्ग्स, अलग अलग डीजेस और बहुत मज़ा आता है. जब भी हम लोग गरबा करते हैं सब साथ में एक एंजॉयबल मूवमेंट होता है. वो मूवमेंट बहुत ही अलग होता है. ये भी एकदम अलग है. हर बार नवरात्रि में जितना भी
इवेंट्स होते हैं उसमें ये बेस्ट है मेरे हिसाब से। और मुझे यहाँ पे आके बहुत खुशी हुई। हाँ, बोल बोल। आपको तुम्हारा नाम क्या है? मेरा नाम श्रुतिका है, श्रुतिका रुंगाल। हाँ। और मोस्टली मैं यहाँ पे ना हर अलग अलग इसके जब लोग आते हैं ना तो खास करके लड़कियों को रेडी होने के लिए भी बहुत अच्छा मौका ही है। और जब फ्रेंड्स के साथ आते हैं तो बेस्ट मोमेंट होता है, नेवर फॉरगेटेबल मोमेंट होता है। हाँ, कहाँ से है तुम? यहाँ से ही हूँ बट तुम्हारा नाम क्या है? श्रुतिका रुंगाल। श्रुतिका रोहड़। हाँ, और हमें बहुत मजा आता है जब भी हम लोग यहाँ पे आते हैं ना। हर साल में कुछ ना कुछ अलग अलग होता है। कभी कुछ होता है तो कभी अभी डांडिया का भी होगा। तो डांडिया भी बहुत छोटे से लेके बड़े सारे इन्वॉल्व होते हैं। और ऐसे नहीं है कि अलग अलग है बट हम लोग जब ग्रुप में रहते हैं ना तो बेस्ट रहता है। ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.